ರೀ, ಆ ಮನಿಯಾಳಿ ಗಂಗಾ ಅವ್ರಮ್ಮ 3 ಬುಟ್ಟಳು ನಂತಾಗೆ 5 ಲಕ್ಷ ರೂಪಾಯಿ ಪೀಕ್ಬಿಟ್ಟು 5 ಲಕ್ಷ ರೂಪಾಯಿನ ಕಿತ್ಕೊಂಡು ಹೋಗ್ಬಿಟ್ಟು ಈ ಮನಿಯಾಳಿ ಇವಾಗ ಏನು ಮಾಡ್ತಾವಳು ನೋಡ್ರಿ. ಎಂತ ಕಿತ್ತೋದು ಮನಿಯಾಳಿ ಇರಬೇಡ ಅವಳಂತೂ ನೋಡಿ. 5 ಲಕ್ಷ ರೂಪಾಯಿ ಕಿತ್ಕೊಂಡು ಹೋಗಂಟ ಹೋಗ್ಬಿಟ್ಟು ಮಗಳನ್ನ ಕರ್ಕೊಂಡೋಯ್ತೀನಿ, ದೂರ ಇಕ್ತೀನಿ, ಹಂಗೆ ಹಿಂಗೆ ಅಂತ ಎಲ್ಲನೂ ಹೇಳ್ಬಿಟ್ಟು ಈಗ ನೋಡಿದ್ರೆ ಆ ಪಂಚಾಯತಿನಾಗ ನಮ್ಮ ಮಾನ ಮರವದಿ ಎಲ್ಲ ಕಳ್ದವಳೆ ರೀ. ಒಂದಲ್ಲ ಎರಡಲ್ಲ 5 ಲಕ್ಷ. 5 ಲಕ್ಷನ ಸುಮ್ಮನೆ ಬಿಟ್ಬಿಡಕ್ಕಾಯ್ತದ? ನೀವೇ ಒಂದ್ಕಿತ ಯೋಚನೆ ಮಾಡಿ. 5 ಲಕ್ಷ ರೀ, ನೋಡಿರಿ ಬಿಟ್ಬಿಡಕ್ಕಾಯ್ತದ? ಮನಿಯಾಳಿ ಪಂಚಾಯತಿನಾಗ ಬಂದ್ಬಿಟ್ಟು ನನ್ನ ಮಾನ ಮುರುವಾದಿ ಎಲ್ಲನೂ 3 ಕಾಸು ಕರಾಜ್ ಹಾಕೊಳ್ಳಲ್ವೇನ್ರಿ ಅವಳು? ಇಂಥವಳನ್ನ ಬಿಟ್ಬಿಡಕ್ಕಾಯ್ತದೇನ್ರಿ ನಾವು? ನಡೀರಿ, ನಮ್ಮ ಕಾಸನ್ನ ನಾವು ವಸೂಲಿ ಮಾಡ್ಕೊಂಬಿಟ್ಟು ಬರೋಣ ಅವಳು ತಾಗೆ. ಇನ್ನೇನು ಮಗಳನ್ನ ನಾನು ತಲೆಗೆ ತಗ್ಲಾಕೊಳ್ಳಲ್ಲ, ಇನ್ನೇನು ಮಾಡೋಕ್ಕಾಯ್ತಾ ಇಲ್ಲ ನೋಡಿ. ಬ್ಯಾರೆ ದಾರಿ ಅಂತಂದ್ರೆ ನಮಗಂತೂ ಬ್ಯಾರೆ ದಾರಿ ಇಲ್ಲ. ಈಗ ಒಂದೇ ದಾರಿ, ಮೊದ್ಲೋಗಿ 5 ಲಕ್ಷ ಇಸ್ಕೊಂಬಿಟ್ಟು ಬರಬೇಕು ಅಷ್ಟೇನಿಯ. ಅದೇನೋ ಅಂತಾನಲ್ಲ, ಅದೇನೋ ಕ್ಯೂಡಿಕಿದ ಮೂಗುಂಡ ಅನ್ನಂಗೆ ಆಯ್ತು ನಮ್ಮ ಜೀವನ. ನೋಡಿರಿ, ಹೋಗ್ಬಿಟ್ಟು ವಸೂಲಿ ಮಾಡ್ಕೊಂಬಿಟ್ಟು ಬರೋಣ. ಅಲ್ವಿ ಕೊಡೋದ್ ಕೊಟ್ಟಿ ಸಾಕ್ಷಿಗೆ ಏನಾರ ಇಟ್ಕೊಂಡಿರ್ಬೇಕು ತಾನಿ. ಹಿಂಗ್ ಕೊಟ್ಟಿ ಅಂತ ಹೇಳ್ಬಿಟ್ಟು ಆ ಪಂಚಾಯತಿನಾಗೆಲ್ಲ ಬೊಗಳವಳೆ, ಕೊಟ್ಟವಳೆ ಮಾಡವಳೆ ಅಂತ ಹೇಳ್ಬಿಟ್ಟು ಈಗ ಇನ್ನೇನು ಬಾ ಹೋಗಿ ಕೇಳೋಣ, ನಾ ಕೊಡ್ತಾಳೆ. ಇನ್ನೇನು ಎಷ್ಟು ದಿನ ಆಯ್ತು ಕೊಟ್ಟು? 4-5 ದಿನ ಆಯ್ತು. 4-5 ದಿನದಾಗೇನೆ ಎಲ್ಲನೂ ಖರ್ಚು ಮಾಡಾಕಿತ್ತಾಳ ಇಲ್ಲ ತಾನೆ? ಒಂಚೂರು ಎದುರಿಸಿ ಬೆದ್ರಿಸಿ ಹಂಗನ ಮಾಡಿ ಕೇಳೋಣ ನೋಡಿ. ಕೊಡ್ತಾಳೆ. ನಾನೇನು ಸುಮ್ಮನೆ ಬಿಟ್ಬಿಡ್ತೀನ? 5 ಲಕ್ಷ, ಅಯ್ಯೋ ನನ್ನ ಮಗನ ಸಂಸಾರ ಉಳಿತದೆ, ನನ್ನ ಮಗ ಬ್ಯಾರೆ ಮದುವೆ ಮಾಡ್ಕೋಬೋದು, ನನ್ನ ಮಗ ಸಂಡಾಕಿರ್ಬೋದು ಅಂತ ಹೇಳ್ಬಿಟ್ಟು ಆಸೆ ಇಟ್ಕೊಂಡು ಕೊಟ್ಟೆ ನಾನು 5 ಲಕ್ಷ. ಅದು ಬಿಟ್ಬಿಟ್ಟೇನು ಸುಮ್ಮನೆ ಕೊಟ್ಬಿಟ್ಟೆ ನಾನು 5 ಲಕ್ಷ. ಮಳ್ಳಿ ಮಿಂಚುಳಿ. ಸರಿ ನಡೀರಿ, ಹೋಗಕ್ಕೆ ಕೇಳೋಣ. ನೀವು ಸುಮ್ಮನೆ ಗೂಬೆ ಥರ ನಿಂತ್ಕೋಬೇಡಿ. ನೀವು ಒಸಿ ಜೋರಾಗಿ ಬಾಯಿ ಮಾಡಬೇಕು. ನೀವು ಬಾಯಿ ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ, ಸುಮ್ಮನೆ ನಿಂತ್ಕೊಂತೀರ ಹಿಂಗೆ ಕಿಸ್ಕೊಂಡು. ಏನು ಬಾಯಿ ಮಾಡ್ರಿ, ನಿಮ್ಮ ಗಂಟೆನ ಹೋಯ್ತದ. ಬೇರೆ ಟೈಮಾಗ ಲಾಭ 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 ಬಾಯಿ ಬಿಡ್ಕೊಂತೀರಾ. ಅದು ಬಿಟ್ಬಿಟ್ಟು ಈ ಟೈಮಾಗ ಹಿಂಗೆ ನೋಡಿ, ಅವಳು ನೀವು ದಬಾಯಿಸಿ ಕೇಳಬೇಕು. ಅಯ್ಯಯ್ಯ ಬಾರಿ, ನಾನೇನು ದಬಾಯಿಸಕ್ಕೆ ನನಗೇನು ಬರೋಕ್ಕಿಲ್ವಾ? ನಾನು ಸರಿಯಾಗಿ ದಬಾಯಿಸಿ ಸರಿಯಾಗಿ ಕೇಳ್ತೀನಿ. ನಾನೇನು ಬಿಡೋಕ್ಕಿಲ್ಲ. ಬಾರಿ ಸುಮ್ಕೇನಿಯ ಅಂಗಾಡಿ ಹಿಂಗಾಡಿ ನೀನಂತಂದ್ರೆ ನಿನ್ನ ಮಗಳನ್ನ ಒಳ್ಳೆ ದೊಡ್ಡ ಮನೆಗೆ ನೀನು ಕೊಟ್ಟಂಗೆ ಆಯ್ತು ಕಣಮ್ಮು ಅಲ್ವೇ? ಹೆಂಗೋ ದೊಡ್ಡ ಮನೆ ಸಣ್ಣಕ್ಕಿತ್ತದೆ, ಹೆಂಗೋ ಬಿಡು. ಹೋಗಿ ಬಂಗಾರಮ್ಮನ ಮನೆ ಸೊಸೆನೇ ಮಾಡ್ಬಿಟ್ಟೆ. ಅವ್ರದ್ದು ಆಸ್ತಿ ಪಾಸ್ತಿ ಎಲ್ಲ ಜೋರಾಗೈತಂತೆ ಅಲ್ವೇ? ನೀನೇನು ಇತ್ತಲ್ಲ ಭಾಗ ಒಂದು ಮಾಡ್ಕೊಂಬಿಟ್ರೆ ಒಬ್ಬನೇ ಮಗ. ಆ ಹೆಣ್ಮಕ್ಳದೊಂದು ಮದುವೆ ಆಗ್ಬಿಟ್ರೆ ನಿಮ್ದಿನೇನು ಕಷ್ಟ ಇರೋಕ್ಕಿಲ್ಲ ನೋಡು. ನೆಮ್ಮದಿ ಅಂದರೆ ನೆಮ್ಮದಿಯಾಗಿ ಇದ್ಬಿಡ್ಬೋದು. ಏನೋ ನೀನು ಅದೃಷ್ಟ ತಕ ಎಲ್ಲ ನನ್ನ ಪೊದ್ದಿ ಮುದ್ದಿಗೆ ಬಂದಿದ್ದಕ್ಕೆ ನಿಮ್ಮ ಮಗಳು ಬಾಳು ಆರಾಮೈತೆ. ಅಯ್ಯೋ ಅದೆಷ್ಟು ಕಿತ ಹೇಳ್ತೀಗ ನೀನಂತೂ. ಹಬ್ಬಬ್ಬ, ನಾನಂತೂ ಯಾಮಾರಕ್ಕೆ ಹೋಗ್ಬಿಟ್ಟಿದ್ದೆ. ಸದ್ಯ ನನ್ನ ಪುಣ್ಯಕ್ಕೆ ನಾನು ಯಾಮಾರಲಿಲ್ಲ ಬಿಡು. ಗಿಮಾರ್ ಬಿಟ್ಟಿದ್ದಿದ್ರೆ ನನ್ನ ಮಗಳು ಜೀವನ ಅಂತೂ ಜೀವನ ಆಯ್ತಿರ್ಲಿಲ್ಲ. ಆಮೇಕಿಂದ ಪೊದ್ದಿ ಬಂದ್ಬಿಟ್ಟು ನಂಗೆ ಎಲ್ಲ ಹೇಳಿದ್ಲು. ಅಲ್ಲ ಕಣಕ್ಕ, ಆಸ್ತಿ ಪಾಸ್ತಿ ಎಲ್ಲ ಸಿಗ್ತದೆ, ಜೋರಾಗೈತೆ, ಒಬ್ಬನೇ ಮಗ ಬೇರೆ, ಅವ್ರಿಗೂ ಎಲ್ಲ ಸೊರೋಯ್ತದೆ, ನೀನು ಯಾಕೆ ಹಿಂಗೆ ಮಾಡಿಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಎಲ್ಲನೂ ಹೇಳಿದ್ಲು. ಅವಾಗ ನಂಗೂ ಅರ್ಥ ಆಯಿತು ಕಣಮಿ. ಯಪ್ಪ ಹೆಂಗೋ ಬಿಡು, ನಾನಂತೂ ಇನ್ನು ಬಂಗಾರಮ್ಮನ ಬೀಗ್ತಿ ಆಗೋಗ್ಬಿಟ್ಟೆ. ಅದೇ ಲಕ್ಷಾಧೀಶ್ವರು ಮನೆಗೆ ಮಗಳನ್ನ ಕೊಟ್ಬಿಟ್ಟು ಇನ್ನೇನು ಚಿಂತೆ ಹೇಳು. ಆರಾಮಾಗಿ ಮದುವೆ ಮಾಡ್ಕೊತೀನಿ ಅಂತ ಮಾತು ಕೊಟ್ಲಂತೆ ಮನೆ ಪಂಚಾಯತಿನಾಗೆ. ಮಾತು ಕೊಟ್ಟವಳು. ಮಾತು ಕೊಡ್ಲಿಲ್ಲ ಅಂತಂದಿದ್ರೆ ಸುಮ್ಮನೆ ಬಿಟ್ಬಿಡ್ತಿದ್ಲ ಪೊದ್ದಿ. ನನ್ನ ಮಗಳು ಪರ ನಿಂತ್ಕೊಂಡಿರೋಳು ಪೊದ್ದಿ ಗೊತ್ತೇನು? ಕಣಮ್ಮ, ಹುಡುಗಿ ಬಗ್ಗೆ ಕೇಳಿದೀವಿ, ಏನು ಸಖತ್ತು ಟ್ಯಾಲೆಂಟ್ ಅಂತೆ. ಹಂಗೆ ನಿನಗೆ ಯಾರನ ಏನನ ಅಂದರೆ ಅಲ್ಲೇ ಬಹುಮಾನ ಅಂತೆ. ನಿಜವೇ? ಸಾಕದ್ ಬುದ್ಧಿವಂತಿ. ಏನು ಅನ್ಕೊಂಡಿದ್ಯಾ? ಅವ್ರ ಮನೆನಾಗೆ ಅವ್ರ ಅತ್ತೆ ಗಂಡ ಹೆಂಗೆ ಇವನು ಗೊತ್ತಾಗಕ್ಕಿಲ್ವೋ? ಇವಳೆ ಒಟ್ಟು ಬಜಾರಿ. ಹಂಗೇನು ಬಿಡು, ಹೆಂಗೋ ನಿನ್ನ ಅದೃಷ್ಟ. ಹೆಂಗೋ ಈಗ ಯಾರು ತಾನೇ ಬಡವ್ರನ್ನ ಬಂಗಾರಿ ಮಾಡ್ಕೊಳ್ಳ ನೋಡು. ನಿನ್ನ ಮಗಳನ್ನ ಮಾಡ್ಕೊತಾವಳೆ ಒಪ್ಪವಳೆ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಪೊದ್ದಿನೇ ತಾನೆ. ಪೊದ್ದಿಗೆ ಮೊದಲು ನೀನು ಥ್ಯಾಂಕ್ಸ್ ಹೇಳ್ಬೇಕು ಬಿಡಮ್ಮ. ಅಯ್ಯೋ 100 ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇನಿಯ. ನನಗೂ ಗೊತ್ತಾಯ್ತಿರ್ಲ ಬಿಡು, ಇವಾಗ ಅರ್ಥ ಆಯ್ತು. ಲೇ ಮನಿಯಾಳಿ, ಬೀಗ್ ತಮ್ಮರು ಬರಬೇಕು ಬೀಗ್ ತಮ್ಮರು ಅಂತೂ ಬೀಗದ ಕೈ ಆಗೋಗ್ಬಿಟ್ವಿ ನಾವಂತೂ. ಹೆಂಗೋ ನಿನ್ನ ಮಗ ನನ್ನ ಒಳಿಮಯ್ಯ ನೆನೆಸ್ಕೊಂಡ್ರೆ ನೀ ಬೋಲು ಖುಷಿ ಆಯ್ತದೆ. ಅಳಿಮಯ್ಯನ ಅಂತ ಅಳಿಮಯ್ಯ ನಮ್ಮನೆ ಅಳಿಮಯ್ಯ ಆಯ್ತವನೇ ಅಂದರೆ ಇನ್ನು ಯಾರಿಗೆ ತಾನೇ ಸಂತೋಷ ಆಗಕ್ಕಿಲ್ಲ ಬಂಗಾರಮ್ಮ. ನನ್ನ ಮಗಳು ನಿಮ್ಮ ಮನೆ ಸೊಸೆ ಅಂದರೆ ಕೇಳೋಕ್ಕೆ ನೀನು ಆನಂದ ಆಯ್ತದೆ. ಭಾಳ ಖುಷಿ ಆಯಿತು ಬೀಗ್ ತಮ್ಮರೇ. ಅಯ್ಯೋ ಬುಡಿ, ನಾನಿನ ಮೇಲೆ ನಿಮ್ಮ ಹೊಲ್ದಾಗ ಕೂಲಿ ಪಾಲಿಗೇನು ಬರೋಕ್ಕಾಗಕ್ಕಿಲ್ವೇನೋ. ಯಾಕಂದರೆ ಬೀಗರು ಹೊಲ್ದಾಗೆ ನೀ ಕೂಲಿ ಮಾಡೋಕೆ ಬರೋಕ್ಕಾಯ್ತದೆ? ಇಷ್ಟು ದಿನ ಹಂಗೋ ಹಿಂಗೋ ಕೂಲಿಗೆ ಗೊತ್ತಿದ್ದೆ. ಇವಾಗಿನ ಕೂಲಿ ಪಾಲಿಗೆಲ್ಲ ಇನ್ನೇನು ಬರಲಿ. ನಾನು ನಿಮ್ಮ ಲೆವೆಲ್ಗೆ ನೀನು ಬೀಗ್ತಿ ಆಗೋಗ್ಬಿಟ್ಟಿದ್ದೀನಲ್ಲ, ಈಗ ಬಂದರೆ ಮುರುವಾದಿ ಇರ್ತದ. ನೀವೇ ಹೇಳಿ. ಇನ್ನೊಂದ್ಕಿಂತ ಬೀಗ್ತಿ ಅಂದ್ಬಿಟ್ರೆ ಬೀಗ್ ಬಿಡ್ತೀನಿ ಅಷ್ಟೇ. ನಾಳೆ ಬಿಟ್ಬಿಡ್ತೀನಿ. ಸರಿಯಾಗಿ ನಿನಗೆ ಬೀಗ್ಕೊಂಡು ಕುಂತವಳಿ ಬೀಗ್ತಿ ಅಂತ ಹೇಳ್ಬಿಟ್ಟು ನೋಡೆ. ಬೀಗ್ತಿ ಎಲ್ಲ ಪಾಕೋಕಿಕ್ಬಿಡು. ನಾನು ನಿಂಗೆ 5 ಲಕ್ಷ ಕೊಟ್ಟಿದ್ದೀನಲ್ಲ, ಅದನ್ನು ಮುರುವಾದಿನಾಗ ವಾಪಸ್ ಕೊಟ್ಬಿಡು. 5 ಲಕ್ಷನ ಯಾರಿಗೂ ಹೇಳೋಕ್ಕಿಲ್ಲ. ನನ್ನ ಮಗಳನ್ನ ಕರ್ಕೊಂಡು ಹೋಯ್ತೀನಿ ಹಂಗೆ ಹಿಂಗೆ ಅಂತ ಬಿಲ್ಡಪ್ಪ ಕೊಟ್ಬಿಟ್ಟು 5 ಲಕ್ಷ ಕಿತ್ಕೊಂಡು ಮತ್ತೆ ನನಗೆ ತಿರುಮಂತ್ರ ಹಾಕ್ಬಿಟ್ಟಿದ್ದೀಗ ಅಲ್ವಾ ನೀನು? ಲೇ ನೋಡು, ನಾನು 5 ಲಕ್ಷನ ಈಗ ನೀವು ವಾಪಸ್ ಕೊಟ್ಬಿಡು. ಸುಮ್ಕೆ ನನಗೆ ತಲೆ ಕೆಡಿಸ್ಬೇಡ ನೀನು. ಯಾವ 5 ಲಕ್ಷ ಹೇಳಿ? ಯಾವ 5 ಲಕ್ಷ? ನನಗೆ ಗೊತ್ತಿನೇ ಆಯ್ತಿಲ್ಲಪ್ಪ.
ಏ ಮನಿಯಾಳಿ ನಂತಾಗ ನೀನು ಆಟ ಆಡಕ್ಕೆ ಬರಬೇಡ. ನೀನು ಈಗಲೇ ಹೇಳಿದ್ದೀನಿ, ನಂತಾಗ ನೀನೇನಾದ್ರು ಆಟ ಆಡಕ್ಕೆ ಬಂದ್ಯೋ ನಾನಂತೂ ಸುಮ್ಕಿರಕ್ಕಿಲ್ಲ. ನನ್ನ ಸಬಸಕ್ಕೆ ಮಾತ್ರ ನೀನು ಬರಬೇಡ. ನೀನು ಈಗಲೇ ಹೇಳ್ಬಿಟ್ಟಿದ್ದೀನಿ. ಸುಮ್ಕೆ ಏನಿಯ ಬಾಯಿ ಮುಚ್ಕೊಂಡು ನಾನು 5 ಲಕ್ಷ ವಾಪಸ್ ಕೊಟ್ಬಿಡು. ನಿನ್ನ ಮಗಳನ್ನ ಕರ್ಕೊಂಡು ಹೊಂಟೋಯ್ತೀನಿ ಅಂತ ಇಸ್ಕೊಂಡಿದ್ದಲ್ಲ, ಅದೇ ಕಾಸನ್ನೇ ಕೇಳ್ತಾ ಇದ್ದೀನಿ. ಒಮ್ಮಿಕೊಂಡು ವಾಪಸ್ ಕೊಟ್ಬಿಡು. ಓಹೋ, ಹಾ, ದುಡ್ಡಾ? ಅಯ್ಯೋ ಬಂಗಾರಮ್ಮ, ನಾನು ನೀನು ಕೊಟ್ಟಿರೋದು ನೆನಪೊಂಚೂರು ಐತೆ. ಆದರೆ ಈಗ ನಂತ ಕಾಸಿರ್ಬೇಕಲ್ಲ ಕೊಡೋಕ್ಕೆ. ನನ್ನ ಹತ್ರ ನೀವು ಎಷ್ಟು ಹುಡುಕಿದ್ರೂ 5 ಲಕ್ಷ ಅಲ್ಲ, 5 ಪೈಸೆನೂ ಇಲ್ಲ. ಇನ್ನು ಏನು ಮಾಡ್ತೀರಾ ನಂತ ಕಿತ್ಕೊಂಡು ನಮ್ಮ ಮನೆ ಹುಡುಕ್ತೀರಾ? ಹೋಗಿ ನಮ್ಮ ಮನೆಯೆಲ್ಲ ಅಲ್ಲೇ ಹುಡುಕಾಡಿ 5 ಪೈಸೆನೂ ಇಲ್ಲ, ಏನೂ ಇಲ್ಲ, 5 ರೂಪಾಯಿನೂ ಇಲ್ಲ. ನಂತಾಗ ಬಂದು 5 ಲಕ್ಷ ಕೇಳ್ತಿರಲ್ಲ. ಇನ್ನು ಬೀಗರು ಮಧ್ಯೆ ಇನ್ನು ಯಾವ ದುಡ್ಡಿನ ಸಂಬಂಧ ಬುಟ್ಟಾಕಿ ಇನ್ನು ತಿಂದರೆ ಇನ್ನು ಯಾರು ತಿಂದಿರ್ತೀವಿ? ಹಾಂ, ನಿಮ್ಮ ಸೊಸೆ ಅಮ್ಮನೇ ತಾನೇ ತಿಂದಿರೋದು ಕಾಸ. ಅದನ್ನೆಲ್ಲ ಕೇಳಬೇಕಾ ಬಂಗಾರಮ್ಮರೇ? ನಡೀರಿ ಸುಮ್ಕಿರಿ. ಏನೇ ಹೇಳ್ತಿದ್ಯಾ ಬಿಕ್ನಾಸಿ? ಮೊದಲು ದುಡ್ಡು ಕೊಡು ಅಂತ ನಾನು ಕೇಳ್ತಿರೋದು. ನೋಡೆ, ನಂತ ನೀನು ಆಟ ಆಡಕ್ಕೆ ಬರಬೇಡ. ನನ್ನ ಕಾಸು ನನಗೆ ಬಂದು ಬಿಡ್ಬೇಕು ಅಷ್ಟೇ. ನೀನು ನನಗೇನಾರ ಪಿತ್ತ ನೆತ್ತಿ ಗೊತ್ತಿಸ್ತೋ ನಮ್ಮ ತಾಯಣ್ಣ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೋಡು, 5 ಲಕ್ಷ ರೂಪಾಯಿ ಸುಮ್ಕೆ ಅಲ್ಲ. ನೋಡು, ನನ್ನ ಮಕ್ಕಳು ಮದುವೆಗೆ ಅಂತ ಹೇಳ್ಬಿಟ್ಟು ಎಲ್ಲಾರು ಹೆಣ್ಮಕ್ಳಿಗೂ 3 ಜನ ಹೆಣ್ಮಕ್ಳಿಗೂ 5 ಲಕ್ಷ ಅಂತ ಹೇಳ್ಬಿಟ್ಟು ಅವ್ರು ತಾತ ಮಾಡಿದ್ದ ಅಂತ 5 ಲಕ್ಷ ರೂಪಾಯಿನ ತೆಗೆದುಬಿಟ್ಟು ತಂದು ಕೊಟ್ಟಿವ್ನಿ. ನೋಡು, ಸುಮ್ಕೆ ನೀನು ಮರುವಾದಿನಾಗೆ ನನ್ನ ಕಾಸು ನನಗೆ ಕೊಟ್ಬಿಡು. ನನಗೆ ಅಯ್ಯೋ ಅಂತ ಮಾತ್ರ ಅನಿಸ್ಬೇಡ. ನಾನು ಸುಮ್ಕಿರಾಕಿಲ್ಲ ಅಷ್ಟೇ. ನಿಮ್ಗೆ ಸುಮ್ಕಿರಕ್ಕೆ ಆಗಲಿಲ್ಲ ಅಂತಂದರೆ ಬೇಕಾದ್ರೆ ಡ್ಯಾನ್ಸ್ ಮಾಡಿ ಬಂಗಾರಮ್ಮ. ಆದರೆ ನಂತಾಗ ಮಾತ್ರ 10 ಪೈಸೆನೂ ಹುಟ್ಟಾಕಿಲ್ಲ. ನಂತಾಗ ಎಲ್ಲಿಂದ ಬರಬೇಕು ಕಾಸು? ನೀವು ಒಳ್ಳೆ ಸಂದ ಕೇಳ್ತೀರಾ. ನೀವು ಕೊಟ್ಟರೆ 5 ಲಕ್ಷ ಅಯ್ಯಪ್ಪ ಎಲ್ಲ ಉಡಾಯಿಸಾಕ್ಬಿಟ್ಟೆ ನಾನಂತೂ. ನಮ್ಮಮ್ಮವ್ರ ಮನೆಗೆ ಹೋಗಿದ್ವಾ, ಅಲ್ಲೊಂಚೂರು ಸಾಲ ಫಲ ಇತ್ತ, ನನ್ನೊಂಚೂರು ಸಾಲ ಫಲ ಇತ್ತ, ಸಾಲಗಾರದೆಲ್ಲ ತೀರಿಸ್ಕೊಂಬಿಟ್ನಾ. ನೋಡು, ನೆಮ್ಮದಿಯಾಗಿದ್ದೀನಿ ಇವಾಗ ಅಷ್ಟೇ. ನೀನು ನಂತಾಗ ಬಂಗಾರಮ್ಮ, ನೀನು ಏನು ಮಾಡಿದ್ರು 10 ಪೈಸೆ ಹುಟ್ಟಾಕಿಲ್ಲ. ನೀನು ನಂತಾಗ ನೀನು ಏನು ಕೇಳಕ್ಕೆ ಬರಬೇಡ. ಕಾಸು ಇಲ್ಲ, ಕಂದಾಯನೂ ಇಲ್ಲ. ಹೋಗು ಸುಮ್ಕೆ. ನನ್ನ ಮಗಳನ್ನ ನಿಮ್ಮ ಮಗನ ಕೊಟ್ಬಿಟ್ಟು ಮದುವೆ ಮಾಡ್ತಿದ್ದೀನಿ, ಇದಕ್ಕಿನ್ನೂ ಕಾಸು ಬೇಕೆ? ಹೋಗು. ಬೀಗ್ರು ಮಧ್ಯೆ ಇರ್ತದಲ್ಲ, ಅದನ್ನೇನಿಯ ಮಾತಾಡ್ತಿದ್ವಿ ಅಷ್ಟೇ. ಹಂಗಲ್ಲ ಕಾಸು ಪಾಸು ಅಂತ ಕೇಳ್ತಾವ್ರಿ. ಎಲ್ಲಿಂದ ತರಣಿ ಕಾಸ? ನಾನು ತಾನೇ 5 ಲಕ್ಷ ಕೊಟ್ಟಿದ್ರು ನಮ್ಮ ಬೀಗರು, ಖರ್ಚಾಗೋಗ್ಬಿಟ್ಟೈತೆ. ಈಗ ಕೊಡು ಅಂತ ಕೇಳಿದ್ರೆ ಎಲ್ಲಿಂದ ನಮ್ಮ ಕೊಡೋದು? ಅದಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನೋಡಮ್ಮ, ನಾನು ಹೆಂಡತಿ ಕೊಟ್ಟಿರೋ ಕಾಸ ಸುಮ್ಮನೆ ಮುರುವಾದಿನಾಗ ಸುಮ್ಕೇನಿಯ ವಾಪಸ್ ಕೊಟ್ಬಿಡು. ನಾನು ಎಂಡ್ರು ಅದನ್ನು ಏನೇನು ನಂಬ್ಕೊಂಡವಳಿ. ಇನ್ನು ಮಗಳು ಮದುವೆ ಖರ್ಚಿಗೆಲ್ಲನೂ ಬೇಕು. ಎಲ್ಲಿಂದ ತಗೊಂಬಿಟ್ಟು ಬರೀ ನೀ ಕಾಸ? ಬೀಗ್ರೆ, ಇದೇನು ಹಿಂಗೆ ಕೇಳ್ತಿದ್ದೀರಾ? ನಂತಾಗ 10 ಪೈಸೆ ಇಲ್ಲ. ನೋಡಿ, ನೀವು ಏನಾರ ಮಾಡ್ಕೊಳ್ಳಿ, ನೀವು ಜನುಮ ಎಲ್ಲ ಹುಡುಕಿದ್ರು 10 ಪೈಸೆ ಸಿಗೋಕ್ಕಿಲ್ಲ. ನಂದಂತೂ ಹುಡ್ಕಾಡಿ ತಡ್ಕಾಡಿ ಏನು ಮಾಡ್ತೀರೋ ಮಾಡ್ಕೊಳ್ಳಿ. ನೀವು ಇನ್ನೇನು ಮಾಡಂಗಿದ್ದೀರಾ? ನಂತಾಗ ಕಾಸಿಲ್ಲ ಅಂತ ಹೇಳಿದ್ಮೇಲೆ ಹೋಗಿ ಸುಮ್ಕಿರನಿಯ. ನಾನು ಕೊಟ್ಟಿದ್ದು ಉಂಡಿಗೆ ಹಾಕಿದ್ದು ಎಲ್ಲ ಒಂದೇ. ಏನೋ ತಿರುಪ್ತಿ ಉಂಡಿಗೆ ಹಾಕಿದೆ ಅಂತ ಹೇಳ್ಬಿಟ್ಟು ಅನ್ಕೊಂಬಿಟ್ಟು ಸುಮ್ಮನೆ ಹೊಂಟೋಗಿ ಅಷ್ಟೇ. ಉಂಡಿಗೆ ಸೇರ್ತು ಅನ್ಕೊಬಿಡಿ. ಅಯ್ಯೋ ಬಿಡಿ ಕಣಣ್ಣ, ನಿಮ್ಗೇನು ಕಬ್ಬಿ? ಹೆಂಗೋ ಇವ್ರ ಮನೆ ಹೆಣ್ಮಗಳನ್ನ ನಿಮ್ಮ ಮನೆ ಸೊಸೆ ಮಾಡ್ಕೊತಿರತ್ತಾನೆ. 5 ಲಕ್ಷ ರೂಪಾಯಿ ಹೋದ್ರೂ ಹೆಂಗೋ ಬೀಗರ್ ಹೋಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿ ಏನೋ ಅವಾಗ ಗೊತ್ತಿಲ್ಲದೇನೋ ಕೊಟ್ಟಿದ್ದೀರಾ. ನಿಧಾನಕ್ಕೆಲ್ಲ ತೀರಿಸ್ಕೊತಾರೆ, ನಿಧಾನಕ್ಕೆಲ್ಲನೂ. ಜಲ್ಮುಕ್ಕಿಷ್ಟು ನಿಂದೊಂಥರ ನಾಯಿ ಬುದ್ಧಿ ಅಂತ ನಾನು ಮಧ್ಯಾಹ್ನ ಅರ್ಥ ಮಾಡ್ಕೋಬೇಕಿತ್ತು. ಅರ್ಥ ಮಾಡ್ಕೊಂಡಿದ್ದಂಗೆ ಯಾಮಾರ್ಬಿಟ್ಟೆ ಎಲ್ಲನೂ. ದೇವ್ರಣೆಗೂ ಮೊದಲೇ ಏನಾರ ಮಾಡಬೇಕಿತ್ತು. ನಿಂಗೆ 5 ಲಕ್ಷ ಕೊಡಬಾರ್ದಾಗಿದ್ದು, ನಿಂಗೆ 50,000 ಕೊಟ್ಬಿಟ್ಟು ಕಳಿಸ್ಬೇಕಿತ್ತು. ಎಲ್ಲ ಯಾಮಾರಿಸ್ಬಿಟ್ಟೆ ಅಲ್ವಾ? ಲೇಯ್, ನಿನ್ನ ಮಗಳು ನಮ್ಮ ಮನೆಗೆ ಇತ್ತಾಳೆ, ಅವಾಗ ನೋಡ್ಕೊತೀನಿ, ನೋಡ್ತಾ ಇರು. ಒಂದೊಂದು ದಿನನೂ ಕೊರಗಿ ನೀನು ಬಾಯಿ ಬಿಡ್ಕೋಬೇಕು. ಹಂಗೆ ಮಾಡಿ ನಿನಗೆ ಬುದ್ಧಿ ಕಲಿಸ್ತೀನಿ ಮನ್ಯಾಳಿ. ರೀ, ಏನ್ರಿ ಮಕ್ಕ ನೋಡ್ತಾ ಇದ್ದೀರಾ? ಬಂದು ಇವಳ ಕೇಳ್ರಿ ಅಂತ ಹೇಳಿದ್ರೆ ಸುಮ್ಮನೆ ಕಿಸ್ಕೊಂಡು ನಿಂತ್ಕೊಂಡ್ಬಿಡ್ತೀರಾ. ಬಂದ್ಬಿಟ್ಟು ಹಬ್ಬ ಅದೇನು ಗಂಡಸು ಅಂತ ಊಟಬಿಟ್ರೆ ನಾಕಾಣೆ. ಎಲ್ಲ ನಾನೇ ನೋಡ್ಕೋಬೇಕು, ನಾನೇ ಬಾಯ್ ಬಿಡ್ಕೋಬೇಕು. ಎಲ್ಲ ನಾನೇನಿಯ ಊರವ್ರದಾಗೆಲ್ಲ ಲಬ ಅಂತ ಬಾಯ್ ಬಿಡ್ಕೊತಾ ಇದ್ದೀನಿ ನಾನಂತೂ. ನೀವು ಮಾತ್ರ ಆರಾಮಾಗಿ ಕೂತ್ಕೊಳ್ಳಿ, ಬ್ಯಾಡ ಅಂತಂದ್ರೆ ಯಾರು? ನೋಡಿ, ಈಗಲೇ ಹೇಳಿದ್ದೀನಿ, ಚುಲ್ಟಾಗಿ ವಸೂಲಿ ಮಾಡೋ ಜವಾಬ್ದಾರಿ ನಿಮ್ಮದು. ಹೆಂಗನ ಮಾಡಿ ವಸೂಲಿಯ ಮಾಡ್ಕೊಬಿಟ್ಟು ಬನ್ನಿ. ನೋಡಮ್ಮ, ನನ್ನ ಹೆಂಡತಿದಾಗ ಸುಮ್ಕೇನಿಯ ಉಗಿಸ್ಬೇಡ. ನನ್ನ ಹೆಂಡತಿ ಮಧ್ಯಾಹ್ನ ಗರಂ ಆಗೋಗ್ಬಿಟ್ಟವಳೆ, ಫುಲ್ಲು ಗರಂ ಆಗೋಗ್ಬಿಟ್ಟವಳೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕಾಸು ಕೊಡೋದು ಕಲಿ, ಸರಿನಾ? ನನ್ನ ಹೆಂಡ್ರು ಸರಿ ಇಲ್ಲ. ನನ್ನ ಹೆಂಡ್ರು ಮಾತಿನ ಮುಂಚೆನೇ ನೀನನ್ನ ಮಕ್ ಉಯ್ತಾಳೆ. ನೀನು ಏನಾರ ದುಡ್ಡು ಕೊಡಲಿಲ್ಲ ಅಂದ್ರೆ ನೋಡು, ದುಡ್ಡ ಆದಷ್ಟು ಬೇಗ ವಾಪಸ್ ಕೊಟ್ಬಿಡು. ಅಯ್ಯೋ ಇರ್ಲಿ ಹೋಗ್ರಿ ಬೀಗ್ರೆ, ಏನಾಯ್ತದೆ? ಹೋಗ್ರಿ ಇರ್ಲಿ ನೋಡ್ಕೊಳ್ಳೋಣ ಹೋಗಿ. ಮುಂದಕ್ಕೆ ಇನ್ನೇನು ನಮ್ದೇನು ಇಲ್ಲಿಗೆ ಕಟ್ಟಾಯ್ತೆ? ಇನ್ನೂ ದೊಡ್ಡ ಸಂಬಂಧ ನಮ್ದು. ನೋಡ್ಕೊಳ್ಳೋಣ ಹೋಗಿ. ನೋಡ್ಕೊಳ್ಳೋದು ಮಾಡ್ಕೊಳ್ಳೋದು ಏನಿಲ್ಲ ಕಣಮ್ಮ, ಕಾಸು ಬಂದ್ಬಿಡ್ಬೇಕು ಅಷ್ಟೇ. ನೀನಿಯ ಇವನಪ್ಪ ನಂತಾಗ ಬಂದು ಕೇಳ್ಕೊತಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇವಂಗೆಲ್ಲ ಯಾರು ಎದ್ರಕತ್ತಾರೆ? ಅಲ್ಲ, ಇವ್ರಿಗೇನು ಕಾಸ್ಗೇನು ಕಬ್ಬಿ ಇಲ್ಲ. ಆದರೂ 5-10 ರೂಪಾಯಿನೂ ಬಿಡೋಕ್ಕಿಲ್ಲ ಕಣಮ್ಮ. ಕೇಳಿ ಹಂಗೆ ಕೇಳಿ ಸಾಯಿಸ್ತಾರೆ. ಅಯ್ಯೋ, ದುಡ್ಡಿರೋರ ಮನೆ ಕತೆ ಎಲ್ಲ ಇಷ್ಟೇ. ನೀನಿಯ ಕೇಳೋದು ಬರೀ ಕೇಳೋದೆ. ನೀನಿಯ ಬುಟ್ಟಾಕು. ನಂತ ಕಾಸಿಲ್ಲ ಅಂದರೆ ಎಲ್ಲಿಂದ ಕೊಡನಿ? ನಿಧಾನಕ್ಕೆ ನೋಡ್ಕೊಂಡ್ರೆ ಆಯಿತು. ಓ ಅಷ್ಟೇ ಬುಟ್ಟಾಕು. ಯಾಕೆ ತಲೆ ಕೆಡ್ಸ್ಕೊಂಡಿಗೆ? ನಡಿ ಹೋಗೋಣ. ಕಾಸು ಪಾಸ್ತಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ. ಅಯ್ಯೋ, ನಾನು ತಲೆ ಕೆಡ್ಸ್ಕೊಂಡಿನಿ. ನಡಿ ಪದಿ. ಥ್ಯಾಂಕ್ಸ್ ಪದಿ, ನೀನು ಹೇಳ್ಕೊಟ್ಟಂಗೆ ಏನೇ ಹೇಳ್ದೆ. ನೋಡು, ನೀನು ಹೇಳ್ಕೊಟ್ಟಂಗೆ ಹೇಳಿದಕ್ಕೆ ಅವಮ್ಮ ನಾನು ಏನು ಮಾಡ್ಕೊಳಕ್ಕಾಯ್ತಿರಲಿಲ್ಲ.
ಇಲ್ಲ ಅಂದಿದ್ರೆ ನಾನೇನೇ ಕಾಸು ವಾಪಸ್ ಕೊಟ್ಬಿಡ್ತಿದ್ದೆ ಅನ್ನಿಸ್ಬಿಡ್ತದೆ. ಹ್ಞೂ ಪೊದ್ದಿ ನೀನು ಹೇಳಿ ಸರಿಯಾಗಿ ನೀನು ಹೇಳ್ದೆ, ಕಾಸು ವಾಪಸ್ ಕೊಡಬೇಡ, ಏನು ವಾಪಸ್ ಕೊಡಬೇಡ, ಖರ್ಚಿಗಾಯ್ತದ ಮಡಿಕ ಅಂತ ಹೇಳ್ಬಿಟ್ಟು. ಪೊದ್ದಿ ನಿಂಗೆ ತಲೆನೋ ತಲೆ ಬಿಡು. ಇವಾಗ ಈ ಅಮ್ಮ ಏನು ಮಾಡ್ಕೊಳಂಗವಳೆ ಹೇಳು? ಏನು ಮಾಡ್ಕೊಳಂಗಿಲ್ಲ. ಅಯ್ಯೋ ಶಿವನೇ, ಅನ್ಯಾಯವಾಗಿ ಹೊಂಟೋಯ್ತಲ್ಲಪ್ಪ ನನ್ನ ಕಾಸೆಲ್ಲನೂ. ಈ ಪೊದ್ದಿ ಸವಸಕ್ಕೆ ಹೋಗ್ಬಾರ್ದು ಅಂತ ಎಷ್ಟು ಅನ್ಕೊಂಡ್ರು ಆಗಕ್ಕಿಲ್ವಲ್ಲ. ಅನ್ಯಾಯವಾಗಿ 5 ಲಕ್ಷ ಹೊಂಟೋಯ್ತಲ್ಲ. ಏನು ಮಾಡಲಿ ಇವಾಗ ನಾನಂತೂ ಆ ಮನೆಯಾಳಿ ಕೊಟ್ಬಿಟ್ಟು 5 ಲಕ್ಷ ಮುಂಡ ಮುಚ್ಕೊಂಡು ಹೋಗ್ಬಿಡ್ತೆ. ಈಗ ಏನು ಮಾಡೋಕ್ಕಾಗಿಲ್ಲ, ಎಲ್ಲರ ಮುಂದೆ ಎತ್ಬಿಟ್ರೆ ಚೀಪಾಗಿ ಹೋಗ್ಬಿಡ್ತೀನಿ. ಆದರೆ ದುಃಖನ ತಡ್ಕೊಳಕ್ಕಾಯ್ತಿಲ್ಲ, ಅಳ್ಬೇಕು ಅಂತ ಅನ್ನಿಸ್ತೈತೆ. ಥು, ಏನೋ ಮಾಡೋಕ್ಕೋಗಿ ನಾನೇ ಎಲ್ಲ ಹಾಳು ಮಾಡ್ಕೊಂಡೆ. ದೊಡ್ಡದಾಗಿ ಪಿಲಾನ್ ಮಾಡ್ತೀನಿ ಅಂತ ಹೇಳಿ ನಾನು ಎಳ್ಳಕ್ಕೆ ಬಿದ್ದುಬಿಟ್ನಲ್ಲ. ಯವ್ವ, ಈಗ ಏನು ಮಾಡಲಿ, ದುಡ್ಡಂತೂ ವಾಪಸ್ ಬರೋಕ್ಕಿಲ್ಲ. ನನ್ನ ಮಗನ ಮೇಲೆ ಇಟ್ಕೊಂಡಿದ್ದಿದ್ದು ಕನಸು ಕಿನ್ಸು ಎಲ್ಲನೂ ನುಚ್ಚು ನೂರಾಗೋಗ್ಬಿಡ್ತು. ಈಗ ಏನು ಮಾಡಲಿ ನೋಡು, ಇಬ್ಬರು ಹೆಣ್ಮಕ್ಳನ್ನ ಇನ್ನು ಕೋಟೆ ದೇಶವರು ಕೊಟ್ಬಿಟ್ಟು ಮದುವೆ ಮಾಡೋಣ. ಮಗುನ ಹೆಂಗೋ ಮಾಡ್ತೀನಿ ನೋಡು. ಒಂದು 2 ದಿನ ಅವಳೇನೇನಿಯ ಓಡೋಗ್ಬಿಡ್ಬೇಕು, ಹಂಗೆ ಮಾಡ್ಬೇಕು ನಾನಂತುನ್ನುವೆ. ಮನೆಯಾಳಿಗೆ ಮದುವೆ ಮಾಡ್ಕೊಂಬಿಟ್ಟು ಗೊತ್ತಿಗಲ್ಲ, ಆವಾಗ ನೋಡು ನನಗೆ ಗೊತ್ತು ನಿನ್ನ ಹೆಂಗೆ ಓಡ್ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು. ನಿಮ್ಮ ಅಮ್ಮ 5 ಲಕ್ಷ ರೂಪಾಯಿದ ಹೆಂಗೆ ಕಿತ್ಕೊಂಡು ತಿಂದಾಕ್ಬಿಟ್ಲು ನಿಮ್ಮ ಅಮ್ಮ. ಹೊಟ್ಟೆ ಉರಿತದೆ, 7ಕ್ಕೆ ಹೊಟ್ಟೆ ಉರಿತದೆ ನನಗಂತೂ. ಹೇಳೋಕ್ಕೆ ಆಯ್ತಿಲ್ಲ ನನಗಂತೂ, ಏನು ಅಂತ ಹೇಳಿ ಯಾರಿಗೆ ಹೇಳಿ. ಈ ಬಂಗಾರಮ್ಮಂಗೂ ಕಣ್ಣೀರು ಬರ್ತವೆ, ಬಂಗಾರಮ್ಮನೂ ನೋವಾಯ್ತದೆ, ತೋರಿಸ್ಕೊಳಕ್ಕಾಗಿಲ್ಲ ಅಷ್ಟೇನಿಯ. ಬಂಗಾರಿ ಅಳ್ತಿರೋದನ್ನ ಮೊದಲನೇ ಕಿತ್ತ ನೋಡ್ತಾ ಇದ್ದೀನಿ. ಬಂಗಾರಮ್ಮ ಅಳೋದು ನೋಡೋದೇನಿ ನೀವು ಒಂಥರ ಖುಷಿ, ಎಲ್ಲಾರನ್ನೂ ಅಳಿಸೋಳು. ಆದರೆ ಬುದ್ಧಿ ಬಂದ್ಬಿಟ್ಟು ಇವಳನ್ನೇ ನೀವು ಅಳಿಸ್ತಿರೋದು ನೋಡು. ಆದ್ರೂ ನಾನು ಎಂಡ್ರಲ್ವಾ, ನಾನು ಎಂಡ್ರನ್ನ ಬಿಟ್ಕೊಡಕ್ಕಾಗಿಲ್ಲ. ಎಂಡ್ರ ಪರನೇ ಮಾತಾಡಬೇಕು, ಕೊಡು ಅಂತ ಹೇಳ್ತಾವಳೆ. ಅಯ್ಯಯ್ಯೋ, ಇದು ನೋಡೋಕೆ ಇನ್ನು ಯಾರೂ ಇಲ್ವೇ? ನೋಡಿದ್ರೆ ಎಲ್ರೂ ಭಾಳ ಖುಷಿ ಪಟ್ಟರು. ನೋಡಿದ್ರೆ ಇನ್ಯಾ ಇವಳು ಕೊಡು ಅಂತ ಹೇಳೋದನ್ನ. ಮಗರಿ ಏನು ಮಾಡ್ತಿದ್ದೀಗ ಇಲ್ಲಿ? ಇನ್ನೇನು ಮಾಡಲಿ, ಹೊಲ್ದ ಹತ್ರ ಕುತ್ಕೊಂಡು ಸುಮ್ಕೆ ಕೆಲಸದವ್ರು ಬಂದವ್ರ ಏನು ಮಾಡೋರು ಅಂತ ನೋಡೋಕ್ಕೆ ಅಂತ ಬಂದೆ. ನೋಡಿದ್ರೆ ಇನ್ನೂ ಯಾರು ಕೆಲಸನೇ ನೀನು ಸರಿಯಾಗಿ ಮಾಡ್ತಿಲ್ಲ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಏನಾಯ್ತು ಎತ್ತಾಯ್ತು ಅಂತ ಹೇಳ್ಬಿಟ್ಟು. ನಾನಿನ್ನೇನು ಮಾಡ್ಕೊಂಡು ಕುಂತ್ಕೊಳ್ಳಿ, ನೀವೇನು ಇಷ್ಟೊಂದು ಖುಷಿಯಾಗಿ ಬಂದಿರಲ್ಲ. ಆ ಮನೆಯಲ್ಲಿ ತಗ ದುಡ್ಡು ಸುಲಿ ಮಾಡ್ಕೊಂಡ್ಬಿಟ್ಟು ಬರೋಕ್ಕೆ ಹೇಳಿದ್ನಲ್ಲ, ಏನು ಮಾಡಿದ್ದೀರಾ ಕೆಲಸನ? ಹೇಳಿದ್ದೀನಿ ಕಣಮ್ಮಿ ಕೊಡು ಅಂತ ಹೇಳ್ಬಿಟ್ಟು, ಆಯ್ತು ಕೊಡ್ತೀನಿ ಅಂತ ಒಪ್ಕೊಂಡವಳೆ. ಬಿಡು, ಯಾಕೆ ತಲೆ ಕೆಡಿಸ್ಕೊಂತೀಯ? ಒಪ್ಕೊಂಡವಳು ತಾನೆ, ಒಪ್ಕೊಂಡವಳು ಸುಮ್ಕೆ ಇರು, ಕೊಡ್ತಾಳೆ. ಸುಮ್ಮನೆ ಬಾಯಿ ಮಾತು ಕೇಳೋದಲ್ಲ, ವಸೂಲಿ ಮಾಡ್ಕೊಂಬಿಟ್ಟು ಬರಬೇಕು. ಗೆಪ್ತಿ ಆಯ್ತು ತಾನೇ? ಹ್ಞೂ ಗೆಪ್ತಿ ಆಯ್ತು ಬಿಡು. ಯಾಕೋ ಕಣ್ಣೆಲ್ಲ ಕೆಂಪಾಗವಿ, ಅಳ್ತಾ ಇದ್ದೇನು? ನಾನೇ ಕಳ್ಳಿ ಹೇಳೋ ಅಂಥದ್ದು ಏನಾಗೈತಿಲ್ಲ ನನಗೆ. ಹೊಳೋದೆಲ್ಲ ಅಳಿಸೋ ಕೆಲಸ ನಂದು. ಈ ಬಂಗಾರಿ ಒಳಗಿಳ ಸೀನ್ ಎಲ್ಲ ಇಲ್ಲ, ಅಳಿಸುವನ್ನು ಅಳಿಸ್ತೀನಿ. ಅಳೋದೆಲ್ಲ ನಾನು ಮಾಡೋಕ್ಕಿಲ್ಲ. ಹ್ಮ್. ಗೊತ್ತಾಯ್ತು ನೀನು ಅಳಲ್ಲ ಬಿಡು.